ನೋಡಿ ಗೈಸ್, ಇಲ್ಲಿ ಇವತ್ತು ನಾನು ನಿಮಗೆ ಒಬ್ಬಟ್ಟಿನ ಸಾಂಬಾರು ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಒಬ್ಬಟ್ಟಿನ ಸಾಂಬಾರು. ತುಂಬ ರುಚಿಯಾಗಿರುತ್ತೆ. ನಾವು ಸ್ಪೆಷಲ್ ಆಗಿ ಇದನ್ನು ಹೋಳಿಗೆ ಒಟ್ಟಿಗೆ ತುಂಬ ಜನ ತಿಂತಾರೆ. ಮುಂಚೆಯವರೆಲ್ಲ ಹೋಳಿಗೆ ಒಟ್ಟಿಗೆ ತಿಂತಿರೋ, ನಾನು ಕೂಡ ಹೋಳಿಗೆ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ಹೋಳಿಗೆ ಒಟ್ಟಿಗೆ ಒಂದ್ಸತಿ ಕಟ್ಟಿನ ಸಾಂಬಾರು ತಿಂದು ನೋಡಿ ನೀವು. ಅದ್ರ ಮುಂದೆ ಯಾವುದೂ ಇಲ್ಲ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಈರುಳ್ಳಿ ಸುಟ್ಟಿಟ್ಕೊಂಡಿದ್ದೇನೆ ಸಿಪ್ಪೆ ತಗೊಂಡು. ಹಾಗೆ ಹಸಿ ಕೊಬ್ಬರಿ, ಇದು ಒಣ ಕೊಬ್ಬರಿ ಇದ್ರೂ ಪರವಾಗಿಲ್ಲ, ಹಸಿ ಕೊಬ್ಬರಿ ಇದು. ಇದನ್ನು ಕೂಡ ಸ್ವಲ್ಪ ಸುಟ್ಟು ಇಟ್ಟಿದ್ದೇನೆ. ಈಗ ಇದನ್ನು ಕೊಬ್ಬರಿನ ತುಂಡು ಮಾಡಿ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಕೊಬ್ಬರಿನ ಬೇಕಾದ್ರೆ ನೀವು ಹೇಗೆ ಬೇಕಾದರೂ ಹಾಕೋಬೋದು. ಅದನ್ನು ನಾನು ತುಂಡು ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ. ಈರುಳ್ಳಿ ಕೊಬ್ಬರಿ ಎರಡನ್ನು ಮಾತ್ರ ಮಿಕ್ಸಿ ಮಾಡಿದ್ದೀನಿ ನಾನಿಲ್ಲಿ, ಬೇರೆ ಏನು ಹಾಕ್ಕೊಂಡಿಲ್ಲ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ. ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಈ ಥರ ತರಿಯಾಗಿ ಕುಟ್ಟಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಆಗಲಿ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಅದನ್ನು ಕೂಡ ಸೇರಿಸ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ, ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ಟೇಸ್ಟ್ ಅಂತೂ ಒಬ್ಬಟ್ಟಿನ ಸಾರು ಸೂಪರಾಗಿ ಬರುತ್ತೆ. ಹಾಗೆ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಆದಷ್ಟು ಹಣ್ಣು ಟೊಮೆಟೊ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು 3 ರಿಂದ 4 ನಿಮಿಷ ಹಾಗೆ ಬೇಯಿಸಬೇಕು ಎಣ್ಣೆಯಲ್ಲೇನೆ. ಸ್ವಲ್ಪ ಅದು ಮೆತ್ತಗಾಗುತ್ತೆ, ಅವಾಗ ಟೇಸ್ಟ್ ಬಿಡುತ್ತೆ ಟೊಮೆಟೊದ್ದು. ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಅಂದರೆ ಟೊಮೆಟೊ ಕೂಡಲೇ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಇವಾಗಲೇ ಸೇರಿಸಿದ್ದೇನೆ ಫ್ರೆಂಡ್ಸ. ಇದು ಟೊಮೆಟೊ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುತ್ತೆ, ತುಂಬ ರುಚಿ ಬರುತ್ತೆ ಅಂತೇಳಿ ನೋಡಿ. ಈಗ ಎಷ್ಟು ಮೆತ್ತಗಾಗಿದೆ, ಮತ್ತು ಅದರದ್ದು ಟೊಮೆಟೊದು ರಸ ಕೂಡ ಬಿಟ್ಟಿದೆ. ಆಮೇಲೆ ನಾವೇನು ಮಿಕ್ಸಿಯಲ್ಲಿ ರುಬ್ಬಿಟ್ಟಿದ್ದೀವಲ್ಲ, ಹಸಿ ತೆಂಗಿನಕಾಯಿ ಸುಟ್ಟಿರೋದು ಮತ್ತು ಈರುಳ್ಳಿ, ಅದನ್ನಷ್ಟು ನಾನೀಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಸಿ ವಾಸನೆ ಹೋಗುವವರೆಗೂ ಇದನ್ನು ಕೂಡ ನಾವು ಫ್ರೈ ಮಾಡಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ಒಂದ್ಸತಿ ನೀವು ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಇದು ಒಬ್ಬಟ್ಟಿಗೂ ಚೆನ್ನಾಗಿರುತ್ತೆ. ಮತ್ತು ಈ ಥರ ನಾವು ಮಾಡಿಟ್ಕೊಳಿದ್ರೆ 3 ದಿಂದ 4 ದಿನದವರೆಗೆ ಏನೂ ಆಗಲ್ಲ, ಆ ಥರ ಹಾಗೇ ಇರುತ್ತೆ ಇದು. ಇದಕ್ಕೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರು, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು. ಚಿಲ್ಲಿ ಪೌಡರ್ ಅನ್ನೋಕ್ಕಿಂತ ನಾವು ಮಸಾಲೆ ಖಾರ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಸೈಡ್ ನಾವು ಮಸಾಲೆ ಖಾರ ರೆಡಿ ಮಾಡಿ ಇಟ್ಟಿರ್ತೀವಿ ನೋಡಿ, ಅದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ. ಇದನ್ನೀಗ ಎಣ್ಣೆಗೆ ಹಾಕಿದ್ದೀನಿ ನಾನು, 3 ಡೈರೆಕ್ಟಾಗಿ ನೀರು ಹಾಕಿಲ್ಲ ನೋಡಿ, ಎಣ್ಣೆಗೆ ಹಾಕಿದ್ದೇನೆ. ಬೇಕಾದರೆ ನೀವು ಇನ್ನೊಂಚೂರು ಎಣ್ಣೆ ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. 3 ನಾವು ಮಸಾಲೆನ ಮಿಕ್ಸ್ ಮಾಡ್ತೀವಿ ನೋಡಿ, ಈ ಥರ ನಾವು ಮಿಕ್ಸ್ ಮಾಡಿದರೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಮಸಾಲೆ ಕೂಡ ಎಲ್ಲದರೊಟ್ಟಿಗೆ ಮಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ಈಗ ಇದಕ್ಕೆ ನಾವು ಏನು ಒಬ್ಬಟ್ಟಿಂದು ಕಟ್ ತೆಗೆದಿಟ್ಟಿರ್ತೀವಿ ನೋಡಿ, ಬೇಳೆ ಒಬ್ಬಟ್ಟಿಗೆ ಏನು ಬೇಯಿಸಿರ್ತೀವಲ್ಲ ಅದರದ್ದು ನೀರಿದು, ಅದಕ್ಕೆ ಒಬ್ಬಟ್ಟಿನ ಸಾಂಬಾರು ಅಂತಲೇ ಹೇಳೋದು ನೋಡಿ. ನಮಗೆ ಎಷ್ಟು ಬೇಕು, ಜಾಸ್ತಿ ಇದ್ದರೆ ಅದು ಗಟ್ಟಿ ಆಗುತ್ತೆ. ನಾನು ಅದರೊಳಗಡೆ ಸ್ವಲ್ಪ ಬೇಳೆ ಕೂಡ ಬೇಯಿಸಿರೋದು ಹಾಕಿದೆ, ಅಂದರೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು, ತಿಕ್ಕಾಗಿ ಬರುತ್ತೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಬೇಳೆನ ಹಾಕ್ಕೊಳ್ಳಿ. ನಿಮಗೆ ಬೇಳೆ ಬೇಡ ಅನ್ನೋರು ಏನು ಗೊತ್ತಾ, ಹೂರ್ಣ ಇದು ನೋಡಿ, ನಾವು ಒಬ್ಬಟ್ಟಿಗೆ ಹೋಳಿಗೆಗೆ ಮಾಡಿಡ್ಲಿಕ್ಕೆ ಹೂರ್ಣ ಮಾಡಿಟ್ಟಿರ್ತೀವಿ ನೋಡಿ, ಅದು ನೋಡಿ ನಾನು ಇಲ್ಲಿ ಬೇಳೆ ಹಾಕಿದ್ದೀನಿ ಅಂತೇಳಿ ಹೂರ್ಣ ಹಾಕ್ತಾ ಇಲ್ಲ. ಮತ್ತು ಎರಡೂ ಹಾಕಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ರೀ ಅದು. ಅದಕ್ಕಾಗಿ ನಾವು ಇಲ್ಲಿ ಬೇಳೆ ಅದ್ರದ್ದು ಹಾಕ್ಕೊಳ್ಳಿ ಸ್ವಲ್ಪ, ಇಲ್ಲ ಅಂದರೆ ನೀವು ಈ ಥರ ಹೂರ್ಣ ಹಾಕ್ಕೊಳ್ಳಿ, ರುಬ್ಬಿ ಬಿಟ್ಟು ಹೂರ್ಣ ಹಾಕ್ಕೊಳ್ಳಿ, ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಬೇಳೆ ಹಾಕಿರೋದ್ರಿಂದ ಹೂರ್ಣ ಹಾಕಲ್ಲ ಫ್ರೆಂಡ್ಸ, ನಿಮಗೆ ತೋರಿಸ್ತಾ ಇದ್ದೀನಿ ಮಾತ್ರ. ಹಾಗಾಗಿ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೆ ಟೊಮೆಟೊಗೋಸ್ಕರ, ಮತ್ತು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ, ಅಂದರೆ ಅದು ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೆ ಟೊಮೆಟೊ ಬೇಡನ್ನೋರು ಡೈರೆಕ್ಟಾಗಿ ಹುಣಸೆನ ಹುಳಿನ ಹಾಕೋಬೋದು ನೋಡಿ, ಇಲ್ಲಿ ಸೂಪರ್ ಆಗಿರುತ್ತೆ ಹುಣಸೆನ ಹುಳಿ. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, 4 ದಿನ 5 ದಿನ ಇಟ್ಕೊಂಡು ಫ್ರಿಜ್ಜಲ್ಲೆಲ್ಲ ಫ್ರೆಂಡ್ಸ್ ಹೊರಗಡೆನೇ ಇಟ್ಕೊಂಡು ತಿನ್ಬೋದು ನಾವು, ಫ್ರಿಜ್ಜಲ್ಲಿ ಏನು ಬೇಡ, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಾಗಿ. ನಾವು ಹುಣಸೆನ ಹುಳಿ ಕೂಡ ಹಾಕ್ಬೋದು ಇದರಲ್ಲಿ, ಟೇಸ್ಟಿಯಾಗಿರೋಂಥ. ಈಗ ಇದು ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಕುದಿಬೇಕು.
ನೋಡಿ ಈಗ ಕುದಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಒಬ್ಬಟ್ಟಿನ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಸೂಪರಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ. ನೀವು ಮಾಡಿ ತಿಂದ ಮೇಲೆ ನನಗೆ ಕಮೆಂಟ್ ಹಾಕಿ, ನಮಗೂ ಕೂಡ ಖುಷಿ ಆಗುತ್ತೆ ಫ್ರೆಂಡ್ಸ. ಇದು ಚೆನ್ನಾಗಿ ಕುದೀತಾ ಇದೆ. ಒಂದು 2ರಿಂದ 3 ನಿಮಿಷ ಹೀಗೆ ಕುದಿಸಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನೋಡಿ ಈಗ ಕೊತ್ತಂಬರಿ ಸೊಪ್ಪೇನು ಹಾಕಿದ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಗಟ್ಟಿ ಬಂದರೆ ಸಾಕು. ನಾನು ಇನ್ನೂ ಹೂರಣ ಮಿಕ್ಸಿಗೆ ಹಾಕಿಬಿಟ್ಟಿದ್ರೆ ಗಟ್ಟಿ ಆಗಿಬಿಡ್ತು. ಆವಾಗ ಸಾಂಬಾರು ಅನ್ನಿಸ್ಕೊಳ್ಳಲ್ಲ, ಒಂದು ಪದಾರ್ಥ ಆಗುತ್ತೆ ಅದು. ಅದಕ್ಕಾಗಿ ಇಷ್ಟು ಈಗ ರೆಡಿಯಾಗಿದೆ, ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಾನೀಗ ಗ್ಯಾಸ್ ಕೂಡ ಸ್ಲೋ ಮಾಡ್ಕೊಂಡೆ, ಇಲ್ಲಾಂದ್ರೆ ಉಕ್ಕಿ ಕೆಳಗೆ ಬೀಳುತ್ತೆ. ಬೀಳಬಾರ್ದು ಅನ್ನೋದಕ್ಕೋಸ್ಕರ ಸ್ಪೂನನ್ನು ಅದರಲ್ಲೇ ಬಿಡಬೇಕಾಗುತ್ತೆ. ನೋಡಿ, ಸ್ಪೂನ್ ಅದರಲ್ಲೇ ಇಟ್ಟಿವಂದ್ರೆ ನಾವು ಉಕ್ಕಿ ಬೀಳಲ್ಲ. ಈಗ ನಿಮಗೆ ಸಾಂಬಾರನ್ನ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ. ನಾನು ನೋಡಿ ಇಲ್ಲಿ ಹೋಳಿಗೆ ಹೊಟ್ಟೆಗೆ ನಿಮಗೆ ಸರ್ವ್ ಮಾಡಿ ತೋರಿಸಿದ್ದೇನೆ. ನಾನು ಹೋಳಿಗೆ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಈ ಹೋಳಿಗೆ ಹೊಟ್ಟೆಗೆ ಸಾಂಬಾರು ಹಚ್ಕೊಂಡು ನೆನೆಸ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ ನೋಡಿ. ನಾವು ಚಪಾತಿ ಪಲ್ಯ ಹೇಗೆ ತಿಂತೀವೋ ಹಾಗೆ ಹೋಳಿಗೆ ಹೊಟ್ಟೆಗೆ ತಿನ್ನಿ. ಇದರೊಟ್ಟಿಗೆ ಹಪ್ಪಳ ಸಂಡಿಗೆ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಳಿ ಅಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಮೊದಲೇದಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್